ಬುದ್ಧ್ಯಾ ಹ್ಯಷ್ಟಾಂಗಯಾ ಯುಕ್ತಂ ಚತುರ್ಬಲ ಸಮನ್ವಿತಂ ಚತುರ್ದಶ ಗುಣಂ ಮೇನೆ ಹನುಮಾನ್ ವಾಲಿನಸ್ಸುತಂ. ಬುದ್ಧ್ಯಾ ಹಿ ಅಷ್ಟಾಂಗಯಾ ಯುಕ್ತಂ, 8 ಅವಯವಗಳಿರುವ ಬುದ್ಧಿಯಿಂದ, ಸಾಮ ದಾನ ಭೇದ ದಂಡವೆಂಬ 4 ಬಲದಿಂದ, ದೇಶಕಾಲಜ್ಞಾನ ದಾರ್ಢ್ಯ ಸರ್ವಕ್ಲೇಶ ಸಹಿಷ್ಣುತೆ ಮೊದಲಾದ 14 ಗುಣಗಳಿಂದ ಕೂಡಿದ್ದಾನೆ ತಾರ. ಆ ತಾರನ ಸಪೋರ್ಟು ಅಂಗದನಿಗಿದೆ. ತನ್ಮೂಲಕ ಏನು? ತನ್ನ ಅಕ್ಕನ ಮಗ ರಾಜ ಆದರೆ ಸರ್ವಾಧಿಕಾರ ನನ್ನದು ಅಂತನ್ನುವ ದುರಾಲೋಚನೆ ಇದೆ ಅವನಿಗೆ. ಹೀಗೆ ಸರ್ಕಾರ ನಡೆಸಲಿಕ್ಕೆ ಬೇಕಾದ ಎಲ್ಲ ಏರ್ಪಾಟುಗಳೂ ಆಗಿ ಹೋಗಿದೆ. ಆಪೂರ್ಯಮಾಣಂ ಶಶ್ವಚ್ಚ ತೇಜೋ ಬಲ ಪರಾಕ್ರಮೈ ಶಶಿನಂ ಶುಕ್ಲಪಕ್ಷಾದೌ ವರ್ಧಮಾನಮಿವ ಶ್ರಿಯಾ. ಇನ್ನು ಅಂಗದ ಹೀಗೆ ಇರಲ್ಲ, ಬೆಳಿತಾನೆ. ತೇಜಸ್ಸು ಬಲ ಪರಾಕ್ರಮ ಎಲ್ಲ ಇದೆ. ಶುಕ್ಲ ಪಕ್ಷದಲ್ಲಿ ಬೆಳೆಯುವ ಚಂದ್ರನ ಹಾಗೆ ಇದ್ದಾನೆ. ಬೃಹಸ್ಪತಿ ಸಮಂ ಬುದ್ಧ್ಯ ವಿಕ್ರಮೇ ಸದೃಶಂ ಪಿತುಃ ಶುಶ್ರೂತಮಾಣಂ ತಾರಸ್ಯ ಶಕ್ರಸ್ಯೇವ ಪುರಂದರಂ. ಬೃಹಸ್ಪತಿಗೆ ಸಮನಾದ ತಾರ ಇವನಿಗೆ ಮಂತ್ರಿಯಾಗಲಿಕ್ಕೆ ಯೋಚನೆ ಮಾಡಿದ್ದಾನೆ. ಇನ್ನೇನು ಆಗಿಬಿಡತ್ತೆ ನಾನು ಸುಮ್ಮನೆ ಇದ್ದರೆ. ಅದರಿಂದಾಗಿ ಹನುಮಂತ ಆ ಸಿಚುಯೇಷನನ್ನು ಕೂಡಲೇ ಅರ್ಥ ಮಾಡಿಕೊಂಡ. ಅವರ ಮಾತಿನ ಅಭಿಪ್ರಾಯ ಪೂರ್ಣವಾಗಿ ಅರ್ಥ ಆಯಿತು ಅವನಿಗೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು? ಈಗ ನಮ್ಮವರೇ ನಮಗೆ ವಿರುದ್ಧವಾಗಿ ನಿಂತಾಗ ಅವರಲ್ಲೇನು ಮಾಡಬೇಕು? ಬೇರೆಯವರಲ್ಲೂ ಮಾಡಬೇಕು. ನಮ್ಮವರೇ ನಮಗೆ ವಿರುದ್ಧವಾಗಿ ನಿಂತಾಗ ಏನು ಮಾಡಬೇಕು ಅಂದರೆ ಭೇದೋಪಾಯವನ್ನು ಮಾಡಬೇಕು. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಬ್ರಿಟಿಷರಿಂದ ಬಂದದ್ದಲ್ಲ, ರಾಜಕಾರಣದಲ್ಲಿ ಮೊದಲಿಂದ ಇದೆ ಅದು. ಅದೇನು ಭೇದ ಅಂದ್ರೇನು ಮತ್ತೆ ಅದೇ. ಆದರೆ ಅದಕ್ಕೆ ಒಳಗಾಗೋ ದೌರ್ಬಲ್ಯ ನಮಗಿರಬಾರ್ದು ಅಷ್ಟೆ. ಆದರೆ ಇದೆ, ಏನು ಮಾಡೋಣ? ಭರ್ತುರರ್ಥೇ ಪರಿಶ್ರಾಂತಂ ಸರ್ವಶಾಸ್ತ್ರ ವಿಚಾರದ ಅಭಿಸಂಧಾತು ಮಾರೇಭೆ ಹನುಮಾನ್ ಅಂಗದಂ ತತಃ. ಭರ್ತುರರ್ಥೇ ಪರಿಶ್ರಾಂತಂ, ತನ್ನ ಒಡೆಯನಾದ ಸುಗ್ರೀವನಿಗಾಗಿ ದಣಿದಿರುವ ಅಂಗದನನ್ನು ಓಲೈಸಲು ಹನುಮಂತ ಯೋಚನೆ ಮಾಡಿದ. ಹನುಮಂತ ಯಾರು? ಸರ್ವಶಾಸ್ತ್ರ ವಿಶಾರದ, ಎಲ್ಲ ಶಾಸ್ತ್ರಗಳನ್ನು ಬಲ್ಲವ. ಈ ಮಾತಾಡಬೇಕಾದ್ರೆ ಹನುಮಂತನಿಗೆ ನಾನು ಬಲ್ಲವ ಅಂತ ಗೊತ್ತಿರಲೇಬೇಕು. ಜ್ಞಾನದ ಜ್ಞಾನವೂ ಇರಬೇಕು, ಅಜ್ಞಾನದ ಜ್ಞಾನವೂ ಇರಬೇಕಲ್ವಾ? ಅವನನ್ನು ವಿಶಾರದ ಅಂತ ಕರೆಯೋದು. ಯಾರಿಗೆ ಜ್ಞಾನದ ಅಜ್ಞಾನ ಇರುತ್ತೆ ಅವನು ಹೀಗೆ ಹೇಳಲಿಕ್ಕಾಗೋದೇ ಇಲ್ಲ. ಹನುಮಂತನಿಗೆ ಎಲ್ಲ ಗೊತ್ತಿತ್ತು, ಆದರೆ ಎಲ್ಲ ಮರ್ತೋಗಿತ್ತು. ಅವನಿಗೆ ಯಾರಾದರೂ ಒಬ್ಬರು ತಿವಿಯೋರು ಬೇಕು ಅಂದರೆ ಅಸಂಗತವಾದ ಮಾತು. ಹಾಗೆ ಯೋಚನೆ ಮಾಡುವವರಿಗೆ ಎಷ್ಟೋ ನಾನು ಅದೇ ಹೇಳ್ತಾ ಇರ್ತೇನೆ ಯಾವಾಗಲೂ. ಅದು ಹೆಂಗ್ರಿ? ದ್ರೋಣನ ಪ್ರತಿಮೆ ಇಟ್ಟುಕೊಂಡು ಏಕಲವ್ಯ ಕಲಿತಾನೆ. ಎಲ್ಲೋ ದೂರದಿಂದ ಕದ್ದು ನೋಡಿ ಹೆಂಗೆ ಕಲಿತಾನೆ? ಇಂಪಾಸಿಬಲ್. ನಾನು ದೂರದಿಂದ ನೋಡಿ ಕಲೀಲಿಕ್ಕಾಗತ್ತಾ? ಅದೆಲ್ಲ ಫೀಲ್ಡ್ಗಳಿಲೇಬೇಕು. ಇವಾಗ ಕ್ರಿಕೆಟ್ ನನ್ನನ್ನು ಹೊರದೂಕಿದ್ರು ಯಾರೋ ಒಬ್ಬರು, ನಾನು ಸಂಧಿಯಲ್ಲಿ ನೋಡ್ಕೊಂಡು ಕ್ರಿಕೆಟ್ ಕಲಿತೆ ಅಂದರೆ ಏನು ಸಾಯೋದು ಅವ್ರಿಗೆ? ಅದು ಪ್ರಾಕ್ಟಿಕಲ್ಲಾಗೇ ಆಗಬೇಕು. ಬ್ಯಾಟೇ ಹಿಡಿಲಿಲ್ಲ ನಾನು,
ಗಲ್ಲಿಯಲ್ಲಿ ಬ್ಯಾಟ್ ಹಿಡಿದು ಪ್ರಾಕ್ಟೀಸ್ ಮಾಡಿದೆ, ಒಮ್ಮೆಲೆ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚಲ್ಲಿ ಆಡ್ಬಿಟ್ಟೆ ಅಂದರೆ ಏನಾಗತ್ತಾ? ನಂಬುವಂಥ ಮಾತಾ ಅದು? ಅದೇ ರೀತಿ ಬಿಲ್ವಿದ್ಯೆ ಅಲ್ವೇ? ನಮ್ಮ ಜನಕ್ಕೆ ಅದು ತಲೆ ಅದು ಎಲ್ಲಿಟ್ಟಿರ್ತಾರೋ, ಮೆದುಳು ಇದೆಯೋ ಇಲ್ಲವೋ ಏನೂ ಅರ್ಥ ಆಗಲ್ಲ ನನಗೆ. ಹಾಗಾಗಲ್ಲ ರೀ. ಇದು ಅಷ್ಟೇ, ಹನುಮಂತನಿಗೂ ಅಷ್ಟೇ ಇಷ್ಟೆಲ್ಲ ಇದೆ. ಸರ್ವಶಾಸ್ತ್ರ ವಿಚಾರದತ್ವ ಇದೆ. ಮತ್ತು ಅವನ ಗುಣಗಳನ್ನು ಅಲ್ಲೇ ಹೇಳಿಬಿಟ್ಟಿದ್ದಾನೆ. ಸುಗ್ರೀವ ಬೇರೆ ಹೇಳಿದ್ದಾನೆ, ರಾಮ ಬೇರೆ ಗುರುತಿಸಿದ್ದಾನೆ. ಹಾಗಾದರೆ ಹನುಮಂತನ ಬುದ್ಧಿವಂತಿಕೆ ಏನು? ಎಲ್ಲರೂ ಹಿಂದೆ ಸರಿದ ಮೇಲೆ ನಾನು ಮುಂದೆ ಬರ್ತೀನಿ ಅಂತ. ನೋಡಿ, ಸಚತುರ್ಣಾಮುಪಾಯಾನಾಂ ದ್ವಿತೀಯಮುಪವರ್ಣಯನ್ ಭೇದಯಾಮಾಸ ತಾನ್ ಸರ್ವಾನ್ ವಾನರಾನ್ ವಾಕ್ಯ ಸಂಪದಾ. 4 ಉಪಾಯಗಳಲ್ಲಿ ಎರಡನೇ ಉಪಾಯ ಎನಿಸಿದ ಭೇದೋಪಾಯವನ್ನು ಪ್ರಯೋಗ ಮಾಡುತ್ತಾ ಹನುಮಂತ ಹೀಗೆ ನುಡಿದ: ತೇಷು ಸರ್ವೇಷು ಭಿನ್ನೇಷು ತಥೋ ಭೀಷಯದಂಗದಂ ಭೀಷಣೈರ್ವಿವಿಧೈಃ ವಾಕ್ಯೈಃ ಕೋಪೋಪಾಯ ಸಮನ್ವಿತೈಃ. ಸಿಕ್ಕಿತಾ? 54ನೆಯ ಸರ್ಗ ಕಿಷ್ಕಿಂಧಾಕಾಂಡದಲ್ಲಿ 6ನೆಯ ಶ್ಲೋಕ. ತೇಷು ಸರ್ವೇಷು ಭಿನ್ನೇಷು ತಥೋ ಭೀಷಯದಂಗದಂ. ಅವರೆಲ್ಲರೂ ಕೂಡ ಪುಡಿಯಾದರು ಕಿಷ್ಕಿಂಧಾಕಾಂಡದಲ್ಲಿ. ತತಃ ಅಭೀಷಯದಂಗದಂ. ಹನುಮಂತ ಮಾಡಿದ್ದು ಮೊದಲು ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನೇ, ಆದರೆ ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದ್ದು. ಅಂಗದನನ್ನು ಹೆದರಿಸಿದ ಭೀಷಣವಾದ ವಾಕ್ಯಗಳಿಂದ. ತ್ವಂ ಸಮರ್ಥತರ ಪಿತ್ರ ಯುದ್ಧೇ ತಾರೇಯ ವೈಧ್ರುವಂ ದೃಢಂ ಧಾರಯಿತುಂ ಶಕ್ತಃ ಕಪಿರಾಜ್ಯಂ ಯಥಾಪಿತಾ. ಹನುಮಂತ ಹೇಳ್ತಾನೆ, ಓ ಅಂಗದ, ನೀನು ನಿನ್ನ ತಂದೆಯ ತರಹನೇ ಸಮರ್ಥ. ತ್ವಂ ಸಮರ್ಥ ತರಹ, ಯು ಆರ್ ಕೇಪಬಲ್. ದೃಢಂ ಧಾರಯಿತುಂ ಶಕ್ತಃ ಯುದ್ಧೇ ತಾರೇಯ ವೈಧ್ರುವಂ. ನೀನೊಬ್ಬ ದೊಡ್ಡ ವೀರ, ವಾರಿಯರ್, ಅದು ಕೂಡ ಕರೆಕ್ಟ್. ನಿನ್ನ ಅಪ್ಪ ಇದ್ದ ಹಾಗೇನೆ. ಆದರೆ ರಾಜ್ಯ ಆಳಲಿಕ್ಕೆ ಒಂದು ಬಾಹುಬಲ ಮಾತ್ರ ಸಾಲದು. ಜೊತೆಯಲ್ಲಿರೋರು ಎಂಥವರು ಅನ್ನೋದನ್ನು ತಿಳ್ಕೊಳ್ಬೇಕು. ನಿತ್ಯಮಸ್ಥಿರ ಚಿತ್ತಾಹಿ ಕಪಯೋ ಹರಿಪುಂಗವ ನಾಜ್ಞಾಪ್ಯಂ ವಿಷಹಿಷ್ಯಂತಿ ಪುತ್ರದಾರಂ ವಿನಾತ್ವಯ. ನಿತ್ಯಮಸ್ಥಿರ ಚಿತ್ತಾಹಿ ಕಪಯ. ನೀನು ಯಾರನ್ನು ನಂಬಿಕೊಂಡು ಮುಂದೆ ಹೋಗ್ತಾ ಇದೆಯೋ ಆ ಕಪಿಗಳಿಗೆಲ್ಲ ಏರ್ದಾಗೊಂದು ಇಳಿದಾಗೊಂದು. ಅಸ್ಥಿರ ಚಿತ್ತಾಹ, ಅವರ ಮನಸ್ಸು ಚಂಚಲ. ನಾಜ್ಞಾಪ್ಯಂ ವಿಷಹಿಷ್ಯಂತಿ, ಆಜ್ಞಾಪನವನ್ನು ಸಹಿಸುವುದಿಲ್ಲ. ಅವರ ಹೆಂಡತಿ ಮಕ್ಕಳು ಆಜ್ಞೆ ಮಾಡಿದ್ರೆ ಮಾತ್ರ ಸಹಿಸ್ತಾರೆ. ಆದರೆ ಅವರಿಗಿಂತ ಬೇರೆ ಒಬ್ಬರು ಆಜ್ಞೆ ಮಾಡಿದ್ರೆ ಅವರು ಸಹಿಸೋದಿಲ್ಲ. ತ್ವಾಂ ನೈತೆ ಶನುರಂಜೇಯು ಪ್ರತ್ಯಕ್ಷಂ ಪ್ರವದಾಮಿತೆ ಯಥಾಯಂ ಜಾಂಬವಾನ್ ನೀಲಃ ಸುಹೋತ್ರಶ್ಚ ಮಹಾಕಪಿಃ. ನಿನ್ನ ಜೊತೆಗೆ ಇವರೆಲ್ಲ ಇರ್ತಾರೆ ಅಂತ ಅಂದ್ಕೊಂಡಿದ್ದೀಯಾ? ಅಲ್ಲೇ ಎದುರುಗಡೆನೇ ಹೇಳಿದ ಹನುಮಂತ, ಇವರೆಲ್ಲ ಇರ್ತಾರೆ ಅಂತ ಅಂದ್ಕೊಂಡಿದ್ಯಾ? ಈ ಜಾಂಬವಂತ, ಈ ನೀಲ, ಈ ಸುಹೋತ್ರ ಇರ್ತಾರೆ ಅಂತ ಅಂದ್ಕೊಂಡಿದ್ಯಾ? ನಶ್ಯ ಹಂತೆ ಇಮೇ ತರ್ವೇ ಸಾಮದಾನಾದಿಭಿರ್ಗುಣೈಃ ದಂಡೇನ ನತ್ವಯಾ ಚಕ್ಯಾಃ ಸುಗ್ರೀವಾದಪಕರ್ಷಿತುಂ. ಈ ಜಾಂಬವಂತ, ನೀಲ, ಸುಹೋತ್ರ ಇವ್ರನ್ನ ಏನು ಮಾಡಿದ್ರೂ ನಿನ್ನ ಕಡೆಗೆ ಸೆಳ್ಕೊಳ್ಳಿಕ್ಕಾಗಲ್ಲ. ಇಷ್ಟು ದೊಡ್ಡ ಕಪಿ ಸಾಮ್ರಾಜ್ಯ ಇದೆ.
ನೀನು ಬಂಡಾಯ ನಿಂತೆ ಅಂತ ಇಟ್ಕೋ, ಸುಗ್ರೀವನ ಎದುರು ನಿಂತೆ, ನೀನೇ ಒಂದು ಬೇರೆ ಸಾಮ್ರಾಜ್ಯವನ್ನು ಕಟ್ಟಿಕೊಂಡೆ ಅಂತ ಇಟ್ಕೋ, ಎಲ್ಲ ಸುಗ್ರೀವನ ಬಳಿ ಇದ್ದ ಎಲ್ಲ ಕಪಿಗಳು ನಿನ್ನ ಜೊತೆಗೆ ಬರ್ತಾರೆ ಅಂತೀಯ. ಎರಡು ಪಕ್ಷ ಆಗತ್ತೆ, ಇದ್ದಿದ್ರಲ್ಲೇ ಎರಡು ಪಕ್ಷ ಆಗತ್ತೆ. ವಿಗೃಹ್ಯಾತನಮಪ್ಯಾಹು ದುರ್ಬಲೇನ ಬಲೀಯತ ಆತ್ಮರಕ್ಷಾಕರಸ್ತಸ್ಮಾತ್ ನ ವಿಗೃಹೀತ ದುರ್ಬಲ. ವಿಗೃಹ್ಯ ಆತನಮಪ್ಯಾಹು, ದುರ್ಬಲನಾದವನೊಬ್ಬ ನನಗೆ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೋದರೆ ಬಲಿಷ್ಠನಾದವನಿಂದ ತನ್ನನ್ನು ರಕ್ಷಿಸಿಕೊಳ್ಳೋದೇ ಸಾಹಸ ಆಗೋಗುತ್ತೆ. ಉಳಿದ ಉನ್ನತಿಯಲ್ಲಿ ಜೀವನವನ್ನು ರಕ್ಷಿಸಿಕೊಳ್ಳೋದೇ ಎಲ್ಲಿ ದುರ್ಲಭ ಆಗುತ್ತೋ ಅಲ್ಲಿ ಎತ್ತರಕ್ಕೇರುವ ಕನಸೇನು? ಹೊಟ್ಟೆ ಬಟ್ಟೆಗಿದ್ರೆ ಉಳಿದ ಯೋಚನೆ, ಜೀವನ ಅನ್ನೋದು ಒಂದು ಇದ್ರೆ ಹೊಟ್ಟೆ ಬಟ್ಟೆಯ ಯೋಚನೆ. ಜೀವನ ಆಗಬೇಕು, ಹೊಟ್ಟೆ ಬಟ್ಟೆಗಳು ಸಿಗಬೇಕು, ಆಮೇಲೆ ಉದ್ಧಾರ ಆಗಬೇಕು. ಬೇಸಿಕ್ ನೀಡದು, ಅದು ನಿನಗೆ ಸಿಗತ್ತೆ ಅಂತ ಅಂದ್ಕೊಂಡಿದೀಯಾ? ನೋಡು, ಒಂದು ರಾಷ್ಟ್ರ ಇರುತ್ತೆ, ಆ ರಾಷ್ಟ್ರದಿಂದ ನೀನು ಹೊರಗಡೆ ಹೋದಿ ಅಂತ ಇಟ್ಕೋ. ಆ ರಾಷ್ಟ್ರದಿಂದ ನೀನು ಹೊರಗಡೆ ಹೋದೆ ಅಂತ ಇಟ್ಕೋ, ಏನು ಸಿಕ್ಕಾಗಾಯ್ತು? ಬದುಕಲಿಕ್ಕೆ ಹೋರಾಟ ಮಾಡಬೇಕು. ವಾರ್ ಫಾರ್ ಜಸ್ಟ್ ಸರ್ವೈವಲ್. ಆ ಉಳಿವಿಕೆಗಾಗಿ ಹೋರಾಟ ಮಾಡಿದ್ರೆ ಇನ್ನೆಲ್ಲಿ ಬರಬೇಕು? ಈಗ ನೀನಿಲ್ಲ ಅಂತ ಇಟ್ಕೋ, ಸುಗ್ರೀವ ರಾಮನ ಸಹಾಯಕ್ಕೆ ಹೋಗಲಾರನ? ಈ ಕಪಿಗಳಲ್ಲಿ ಒಂದಿಷ್ಟು ಜನ ಸುಗ್ರೀವನ ಜೊತೆ ನಿಲ್ಲಲಾರ? ನಿಂತ ಮೇಲೆ ಅವರು ರಾವಣನನ್ನು ಕೊಂದು ಯಶಸ್ವಿಯಾಗಿ ಬಂದ ಮೇಲೆ ಯಶಸ್ವಿಯಾದ ಟೀಮನ್ನು ಬಿಟ್ಟು ಹೋಗಿ ಅಯಶಸ್ವಿಯಾದ ಯು ಆರ್ ಲಿವಿಂಗ್ ಸಕ್ಸಸ್ಫುಲ್ ಟೀಮ್ ಟು ಬಿಕಮ್ ಅನ್ಸಕ್ಸಸ್ಫುಲ್. ಏನಿದು? ಯೋಚನೆ ಮಾಡಿದ್ಯಾ? ಬಿಟ್ಟುಬಿಡೋದು ಸಾಧನೆ ಅಲ್ವೋ? ಅಖಂಡವಾಗಿದ್ದು ನೀನು ರಾಜ ಆಗಬೇಕು. ಆ ತರಹದ ಪರಿಸ್ಥಿತಿಯನ್ನು ನೀನು ತಂದುಕೊಳ್ಬೇಕು. ನನಗೆ ಗೌರವ ಕೊಡುವ 4 ಜನರನ್ನ ಕರ್ಕೊಂಡು ಹೊರಗಡೆ ಬಂದ್ಬಿಡೋದೇನು ದೊಡ್ಡದು? ಯೋಚನೆ ಮಾಡು. ವಿಗೃಹ್ಯಾಸನಮಪ್ಯಾಹು ದುರ್ಬಲೇನ ಬಲೀಯತ. ದುರ್ಬಲನಿಂದ ಬಲಿಷ್ಠನ ಜೊತೆಗೆ ವಿಗೃಹ್ಯ ಜಗಳ ಆಡಿ ಆಸನಂ ಅಪ್ಯಾಹು ಸುಮ್ಮನೆ ಕೂಡಬೇಕು ಅಂತ ನೀತಿಶಾಸ್ತ್ರಕಾರರು ಹೇಳ್ತಾರೆ. ಆತ್ಮರಕ್ಷಾಕರಸ್ತಸ್ಮಾತ್, ತನ್ನ ರಕ್ಷಣೆಗಾಗಿ ದುರ್ಬಲನಾದವನು ಹೋರಾಡಬೇಕಾಗತ್ತೆ. ಅದರಿಂದಾಗಿ ನವಿಗೃಹೀತ ದುರ್ಬಲ, ಜಗಳಕ್ಕೆ ತೊಡಗಬಾರದು. ಯಾಂ ಚೇಮಾಂ ಮನ್ಯತೆ ಧಾತ್ರೀಂ ಏತದ್ಬಲಮಿತಿ ಶ್ರುತಂ ಏತಲ್ಲಕ್ಷ್ಮಣ ಬಾಣಾನಾಂ ಈಶತ್ ಕಾರ್ಯಂ ವಿದಾರಣಂ. ಯಾಂ ಚ ಇಮಾಂ ಮನ್ಯಸೆ, ನೀನು ಅಂದುಕೊಳ್ಳಬಹುದು ಈ ಗುಹೆ ನಮಗೆ ರಕ್ಷಾ ಕವಚ, ಈ ಗುಹೆ ಒಳಗಡೆ ಹೋಗಿಬಿಟ್ರೆ ರಾಮ ಏನು ಮಾಡಲಿಕ್ಕಾಗಲ್ಲ. ತಪ್ಪು ತಿಳ್ಕೊಂಡಿದ್ದೀ. ಲಕ್ಷ್ಮಣನ ಬಾಣಗಳಿಗೆ ಈಶತ್ ಕಾರ್ಯಂ ವಿದಾರಣಂ, ಇದನ್ನು ಸೀಳೋದು ಅತ್ಯಂತ ಅಲ್ಪಮಟ್ಟಿನ ಕೆಲಸ. ಈಶತ್ ಅಂದರೆ ಸ್ವಲ್ಪ, ಈಶತ್ ಕಾರ್ಯಂ ಸ್ವಲ್ಪ ಮಟ್ಟಿನ ಕೆಲಸ ಕಣಯ್ಯ. ನೀನು ಬಹಳ ತಪ್ಪು ತಿಳ್ಕೊಂಡಿದ್ದೀ. ಹೀಗಲ್ಲ ಇರೋದಿದು. ಇವನು ಹೇಳಿದ, ನೀನು ಕೇಳ್ತಾ ಇದ್ದಿ. ಅಲ್ಲ, ಯೋಚನೆ ಮಾಡು.
ಸುಮ್ಮನೆ ಯೋಚನೆ ಮಾಡು. ತಾರ ನಿನಗೇನು ಹೇಳ್ಕೊಡ್ತಾ ಇದ್ದಾನೆ? ನೀವು ಹೋಗೋದು ಬೇಡ. ಆಗ ರಾಮ ಸುಗ್ರೀವನನ್ನು ಕೊಂದು ಸೀತೆಯನ್ನು ಪಡೆಯಲಿಕ್ಕೆ ತನ್ಪಾಡಿಗೆ ಲಂಕೆ ಹೊಟ್ಟೋಗ್ತಾನೆ. ಅವನು ಹೋಗಿದ್ದನ್ನು ಖಾತ್ರಿ ಮಾಡಿಕೊಂಡು ನೀವೇನು ಮಾಡಬೇಕು? ಕಿಷ್ಕಿಂಧೆಗೆ ಹೋಗಬೇಕು. ಆವಾಗ ಬೇರೆ ಗತಿ ಇಲ್ಲದೆ ರಾಮ ಬಿಟ್ಟು ಹೋಗಿ ಅವ್ಯವಸ್ಥಿತವಾಗಿ ಬಿಟ್ಟು ಹೋದ ಕಿಷ್ಕಿಂಧೆಯನ್ನು ನೀವು ಆಳಬಹುದು. ಲಂಕೆಗೆ ಹುಡುಕಲಿಕ್ಕೆ ಹೋದ ರಾಮ ಮರಳಿ ಬರೋದಿಲ್ಲ. ಹೀಗೆ ರಾಮನ ಮೂಲಕ ಸುಗ್ರೀವನನ್ನು ನೀವೇ ಕೊಲ್ಲಿಸಿ, ಹೋಗದೇ ಇರೋದ್ರ ಮೂಲಕ, ಇನ್ಯಾಕ್ಷನ್ ಮೂಲಕ ಕೊಲ್ಲಿಸಿ, ನೀವು ಹೋಗಿ ಅಲ್ಲಿ ರಾಜ ಆಗ್ಬಿಡೋದು. ಇದಲ್ವಾ ನಿಮ್ಮ ಪ್ಲ್ಯಾನು? ಏನು ಅಷ್ಟೊಂದು ದಡ್ಡನ ರಾಮ? ನೀವು ಎಲ್ಲಿದ್ದೀರಾ ಅನ್ನೋದು ಗೊತ್ತಾಗಿ ಅವನು ಈ ಗುಹೆಯನ್ನು ಸಿಡಲಾರ ಅಂತ ಹೇಗೆ ಖಾತ್ರಿ? ಹೇಗೆ ನಿನಗೆ? ಸ್ವಲ್ಪಂ ಹಿ ಏತಲ್ ಲಕ್ಷ್ಮಣ ಬಾಣಾನಾಂ ಸ್ವಲ್ಪಂ ಹಿ ಕೃತಮಿಂದ್ರೇಣ ಕ್ಷಿಪತಾ ಶನಿಂ ಪುರ ಲಕ್ಷ್ಮಣೋ ನಿಶಿತೈರ್ಬಾಣೈ ಭಿಂದ್ಯಾತ್ ಪತ್ರಪುಟಂ ಯಥಾ. ಇಲ್ಲ, ಇದರ ಹಿಸ್ಟ್ರಿ ಇದೆ. ಇಂದ್ರ ಮಯನನ್ನು ಕೊಲ್ಲುವಾಗ ವಜ್ರಾಯುಧವನ್ನು ಎಸೆದ. ಆಗ ಗುಹೆ ಸ್ವಲ್ಪವೇ ಬಿರುಕು ಬಿಟ್ಟಿತು. ಅಷ್ಟೊಂದು ಗಟ್ಟಿ ಅಂತ ಅಂದುಕೊಂಡಿದ್ದೀಯ. ಆದರೆ ಲಕ್ಷ್ಮಣನ ಬಾಣ ಕುಲಿಶಾಲ್ ಲಕ್ಷ್ಮಣೇಶವಃ, ಇಂದ್ರನ ವಜ್ರಾಯುಧಕ್ಕಿಂತ ಕೋಟಿ ಪಾಲು ಬಲಿಷ್ಠ. ಲಕ್ಷ್ಮಣೋ ನಿಶಿತೈರ್ಬಾಣೈ ಭಿಂದ್ಯಾತ್ ಪತ್ರಪುಟಂ ಯಥಾ. ತರಗೆಲೆಯನ್ನ ಸೀಳಲಿಕ್ಕೆ ಲಕ್ಷ್ಮಣನ ಬಾಣಕ್ಕೆ ಎಷ್ಟು ಕಷ್ಟ ಇಲ್ಲವೋ ಅಷ್ಟೇ ಕಷ್ಟ ಇಲ್ಲದ ಕೆಲಸ ಇದನ್ನು ನಾಶ ಮಾಡೋದು. ಅದನ್ನು ಪಂಡಿತಾಚಾರ್ಯರು ಟ್ರಾನ್ಸ್ಲೇಟ್ ಮಾಡಿದ್ರು ಸಂಗ್ರಹ ರಾಮಾಯಣದಲ್ಲಿ. ಲಕ್ಷ್ಮಣನ ಬಾಳಕ್ಕೆ ಆನಯೇಯು ತಿಲ ತುಲಾಂ ಕುಲಿಶಾಲ್ ಲಕ್ಷ್ಮಣೇಶವಃ ಅಂತ ಸಂಗ್ರಹ ರಾಮಾಯಣದಲ್ಲಿ ಪಂಡಿತಾಚಾರ್ಯರು ಮಾಡಿದ್ದು. ಲಕ್ಷ್ಮಣನ ಬಾಣಗಳು ತಿಲ ತುಲಾಂ ಆನಯೇಯು, ಎಳ್ಳಿನಂತೆ ಪುಡಿಗಟ್ಟಬಲ್ಲವು ಅಂತ. ಅಂದರೆ ಎಳ್ಳು ಹೇಗೆ ಪುಡಿ ಪುಡಿ ಆಗ್ತದೋ, ಸುಲಭವಾಗಿ ಹೇಗೆ ಹಿಂಡುತ್ತಾರೋ ಆ ರೀತಿ ಲಕ್ಷ್ಮಣನ ಬಾಣ ಪುಡಿ ಪುಡಿ ಮಾಡಿಬಿಡುತ್ತೆ ಅಂತ. ತಿಲತುಲ ಅನ್ನೋದಕ್ಕೆ ಪುಡಿ ಮಾಡುತ್ತವೆ ಅಂತ ಅರ್ಥ. ಎಳ್ಳಿಗೆ ಸಮಾನವಾದ ಗುಹೆಯನ್ನು ಅಂತ ಒಬ್ಬರು ಅನುವಾದ ಮಾಡಿಬಿಟ್ಟಿದ್ದಾರೆ. ಅಲ್ಲ ಹಾಗೆ. ಲಕ್ಷ್ಮಣಸ್ಯ ಚ ನಾರಾಚಾಹ ಬಹವಸ್ಸಂತಿ ತದ್ವಿಧಾಹ. ಆ ರೀತಿಯ ಬಾಣಗಳು ಲಕ್ಷ್ಮಣನಿಗೆ ಅನೇಕ ಇವೆ. ವಜ್ರಾಚನಿತಮಸ್ಪರ್ಶಾಹ ಗಿರೀಣಾಮಪಿ ದಾರಕಾಹ. ಗಿರೀಣಾಮಪಿ ದಾರಕಾಹ, ಬೆಟ್ಟಗಳನ್ನು ಸೀಳಬಲ್ಲವುಗಳು. ಅವಸ್ಥಾನಂ ಯದೈವತ್ವಂ ಆಶಿಷ್ಯಸಿ ಪರಂತಪ ತದೈವ ಹರಯಃ ಸರ್ವೇ ತ್ಯಕ್ಷಂತಿ ಕೃತ ನಿಶ್ಚಯಾ. ನೋಡು, ನೆನಪಿಟ್ಕೋ, ರಾಮ ಲಕ್ಷ್ಮಣರು ಎದುರುಗಡೆ ಬಂದರು ಅಂತ ಇಟ್ಕೋ. ಇವ್ರನ್ನೆಲ್ಲ ನಂಬ್ಕೊಂಡು ನೀನು ಎದುರುಗಡೆ ಹೋದೆ ಅಂತ ಇಟ್ಕೋ. ನೀನು ಹಿಂದೆ ನೋಡೋ ಅಷ್ಟರಲ್ಲಿ ಇವ್ರು ಯಾರು ನಿನ್ನ ಪಕ್ಷದಲ್ಲಿರಲ್ಲ, ಎಲ್ಲ ಅಲ್ಲಿರ್ತಾರೆ. ಆ ಥರ ಪಕ್ಷಾಂತರ ಮಾಡ್ತವೆ ಈ ಕಪಿಗಳು, ನೆನಪಿರಲಿ. ನಾವೆಲ್ಲ ಆ ಪರಿಸ್ಥಿತಿಯನ್ನು ಅನುಭವಿಸಿರುತ್ತೇವೆ. ಯಾರಿಗೂ ಅನುಭವ ವಿರುದ್ಧವಾದದ್ದೇನೂ ಅಲ್ಲ. ನೀವು, ನಾವು, ಕೇಳ್ತಾ ಇರುವ ನೀವು, ಹೇಳ್ತಾ ಇರುವ ನಾನು, ಎಲ್ಲರೂ ಈ ಪರಿಸ್ಥಿತಿಯನ್ನು ಅನುಭವಿಸಿದ್ದೇವೆ. ಯಾವುದೋ ಒಂದು ಲೇಖನ ಯಾರೋ ಒಬ್ಬರು ನನಗೆ ಬರೀಲಿಕ್ಕೆ ಹೇಳಿದ್ರು.
ಅವರಿಗೆ ಉತ್ತರ ಕೊಡು, ಅವ್ರಿಗೆ ಉತ್ತರ ಕೊಡು, ಯಾವುದೋ ಲೇಖನ, ಅವ್ರಿಗುತ್ತರ ಕೊಡು, ಅವ್ರಿಗುತ್ತರ ಕೊಡು, ಅವ್ರಿಗುತ್ತರ ಕೊಡು ಅಂತ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಏಯ್ ಯಾವುದೇ ಕಾರಣಕ್ಕೂ ಬರೀಲಿಕ್ಕೆ ಹೋಗಬೇಡ. ನನ್ನ ಉತ್ತರದಲ್ಲಿ ತಪ್ಪಿದೆಯಾ ಅಂತ ಕೇಳಿದೆ ಅವರಿಗೆ. ನಿನ್ನ ಉತ್ತರದಲ್ಲಿ ತಪ್ಪಿಲ್ವೋ, ಬರಿಬೇಡ ಅಷ್ಟೇ. ಸರಿ, ಆಜ್ಞಾಗುರುಣಾಂ ವ್ಯವಿಚಾರಣೀಯ, ಸುಮ್ಮನಾಗ್ಬಿಟ್ಟೆ. ಯಾರ ವಿರುದ್ಧ ಲೇಖನ ಬರೀಲಿಕ್ಕೆ ಯಾರು ಪ್ರಚೋದನೆ ಮಾಡ್ತಾ ಇದ್ರೋ ಒಂದು ವಾರ ಆದಮೇಲೆ ಅವರಿಬ್ಬರು ಒಟ್ಟಿಗೆ ಕೂತ್ಕೊಂಡಿರೋದನ್ನು ನಾನು ನೋಡಿದೆ ಇದೇ ಕಣ್ಣಿನಿಂದ. ಗತಿ ಏನು ಹೀಗಾಗಿ ಬಿಟ್ರೆ? ಅದರಿಂದಾಗಿ ನೀವು ಯಾರನ್ನು ನಂಬ್ತಾ ಇದ್ದೀರಾ ಅಂತ ಹೇಳಿ ಗಂಭೀರವಾಗಿ ಯೋಚನೆ ಮಾಡಿಕೊಳ್ಬೇಕು. ಇವ್ರು ನನ್ನ ಜೊತೆಗೆ ಬರ್ತಾರಾ, ನನ್ನ ಬೆನ್ನ ಹಿಂದೆ ನಿಜವಾಗಿಯೂ ನಿಲ್ತಾರಾ, ಅದನ್ನು ಖಾತ್ರಿ ಮಾಡಿಕೊಳ್ಬೇಕು. ಈ ರ್ಯಾಲಿಗಳಿಗೆ ಬಂದ ಜನರೆಲ್ಲ ಓಟ್ ಹಾಕಲ್ಲ ಅನ್ನೋದು ಗೊತ್ತು ತಾನೇ. ಹಾಗೆ ಇದು ಕೂಡ ರ್ಯಾಲಿಗಳಿಗೆ ಬಂದವ್ರದ್ದು ನೋಡಿದ್ರೆ ಮುಗೀತು, ಓ ಗೆಲುವು ನಂದೆ ಅಂತ. ಆದರೆ ರ್ಯಾಲಿಗಳಿಗೆ ಬಂದಿರ್ತಾರೆ, ಚಿತ್ರನಟರನ್ನು ನೋಡಲಿಕ್ಕೆ, ಇನ್ಯಾರನ್ನೂ ನೋಡ್ಲಿಕ್ಕೆ ಬಂದಿರ್ತಾರೆ, ಆದರೆ ಯಾರು ಓಟ್ ಹಾಕಲ್ಲ. ಹಾಗಾಗೋಗತ್ತೆ. ಅವಸ್ಥಾನಂ ಯದೈವತ್ವಂ ಆಶಿಷ್ಯಸಿ ಪರಂತಪ. ಅವಸ್ಥಾನಂ ಯದೈವ, ಯಾವಾಗ ನೀನು ಗಟ್ಟಿ ನಂಬಿಕೆ ಅಂತ ಹೇಳಿ ಇಲ್ಲಿ ಆಶ್ರಯ ಮಾಡ್ಕೊಂಡಿರ್ತಿ, ತದೈವ ಆಗಲೇ ಎಲ್ಲ ನಿನ್ನ ಬಿಟ್ಬಿಟ್ಟಿರ್ತಾರೆ. ಸರ್ವೇ ತ್ಯಕ್ಷಂತಿ, ಮಂಗಾಗುವ ಪರಿಸ್ಥಿತಿ ನಿನ್ನದು. ನೋಡಿ, ಮೆಕಿಯಾವಲ್ಲಿ ಅಂತ ಹೇಳಿ ಒಬ್ಬ ಪ್ರಸಿದ್ಧ ರಾಜನೀತಿಜ್ಞ, ಅವನು ನಮ್ಮ ಅನಂತಮೂರ್ತಿ ಥರ ಆಡಳಿತ ಪಕ್ಷದವ್ರ ಪಕ್ಕದಲ್ಲಿ ಇರ್ತಾ ಇದ್ದ. ಅವರೇ ಅಧಿಕಾರದಲ್ಲಿ ಇಲ್ಲದೆ ಹೋದಾಗ ಅವರ ವಿರುದ್ಧ ಪ್ರಬಲವಾದ ವಾದಗಳನ್ನು ಮಾಡಿರ್ತಾ ಇದ್ದ. ಆಮೇಲೆ ಅದೇ ಅವನು ಅವ್ರ ಪರವಾಗಿ ಪ್ರಬಲವಾದ ವಾದಗಳನ್ನು ಮಾಡ್ತಾ ಇದ್ದ. ಏನಿದು? ಹೈಟ್ ಆಫ್ ಅಪರ್ಚುನಿಸ್ಟ್ ಮೆಂಟಾಲಿಟಿ. ಇವರೆಲ್ಲ ಹಾಗೆ. ಹನುಮಂತ ಇವ್ರನ್ನೆಲ್ಲ ತೋರಿಸಿ ಹೇಳ್ತಾ ಇರೋದು, ಇವರೆಲ್ಲ ಹಾಗೆ. ಯಾವುದೇ ಕಾರಣಕ್ಕೂ ನಂಬಬೇಡ ಇವ್ರನ್ನ. ಸ್ಮರಂತ ಪುತ್ರದಾರಾಣಾಂ ನಿತ್ಯೋದ್ವಿಗ್ನಾ ಬುಭುಕ್ಷಿತಾ ಖೇದಿತ ದುಃಖಶಯ್ಯಾಭಿಃ ತ್ವಾಂ ಕರಿಷ್ಯಂತಿ ಪೃಷ್ಠತಃ. ಸ್ವಲ್ಪ ಹೊತ್ತು ಹೋಗಲಿ, ಅವರಿಗೆ ಹೆಂಡತಿ ಮಕ್ಕಳ ನೆನಪಾಗತ್ತೆ. ನಿತ್ಯೋದ್ವಿಗ್ನಾ, ಟೆನ್ಷನ್ಗೆ ಒಳಗಾಗ್ತಾರೆ. ಬುಭುಕ್ಷಿತಾ, ಹಸಿವೆ ಉತ್ಕಟವಾಗಿರುತ್ತವ್ರಿಗೆ. ಖೇದಿತ ದುಃಖಶಯ್ಯಾಭಿ, ಎಷ್ಟು ದಿವಸ ಅಂತ ಹೇಳಿ ಕ್ರಾಂತಿ ಮಾಡಲಿಕ್ಕೆ, ರಾಜನ ಮೇಲೆ ದಾಳಿ ಮಾಡಲಿಕ್ಕೆ ಹಗಲು ರಾತ್ರಿ ದಿಕ್ಕಿಲ್ಲದೆ ಅಲ್ದಾಡ್ತಾ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ನೆಲದ ಮೇಲೆ ಮಲಗ್ತಾರೆ. ನಿನ್ನನ್ನು ಎಲ್ಲ ಆವಾಗ ಪೃಷ್ಠತಃ ಕರಿಷ್ಯಂತಿ, ನೀನು ಅವ್ರಿಗೆ ಲೀಸ್ಟ್ ಆಗ್ತೀಯ, ನಿನ್ನನ್ನು ಬಿಟ್ಬಿಡ್ತಾರವರು ಅಲ್ವಾ. ನೀವು ಯಾರನ್ನೇ ಆಗಲಿ, ತಾತ್ಯ ಟೋಪೆ ಇರಬಹುದು, ಯಾರನ್ನೇ ತಗೊಳ್ಳಿ ನೀವು, ಎಲ್ಲರೂ ಯಾರಿಂದ ಸಿಕ್ಕಿ ಬಿದ್ದದ್ದು? ಯಾರಿಂದ ಸಿಕ್ಕಿ ಬಿದ್ದದ್ದು? ಅವ್ರ ಜೊತೆಯಲ್ಲಿರೋರಿಂದಲೇ. ಯಾಕೆ? ನಯವಂಚಕರು, ದ್ರೋಹಿಗಳು ಎಲ್ಲ ಸರಿ, ಯಾಕೆ ಸಿಕ್ಕಿ ಬಿದ್ದದ್ದು? ಆಗೋಲ್ಲ. ಇವ್ರ ಜೊತೆಗೇನೆ ಕಷ್ಟಪಡ್ಲಿಕ್ಕಾಗಲ್ಲ. ರಾತ್ರಿ ಮಲಗೋದು, ಯಾರಿಗೂ ಗೊತ್ತಾಗಬಾರದು, ಅವ್ರೇನಾದರೂ ಹೇಳಿದ್ರೇನೋ ಅಂತ. ಕಷ್ಟ ಆಗತ್ತೆ. ಆಜಾದ್ ಚಂದ್ರಶೇಖರ್ನ ಹಿಡ್ಕೊಟ್ಟವ್ರು ಯಾರು? ತಾತ್ಯ ಟೋಪೆನ ಹಿಡ್ಕೊಟ್ಟವ್ರು ಯಾರು? ನೋಡಿ, ಸರಿಯಾಗಿ ಯೋಚನೆ ಮಾಡಿ. ಯಾಕೆ? ಭಾಗ ಜತೀನನ್ನು ಹಿಡ್ಕೊಟ್ಟವ್ರು ಯಾರು?
ಯಾಕೆ ಅಂದರೆ ಕಷ್ಟಪಡಲಿಕ್ಕೆ ತಯಾರಿರಲ್ಲ ಅವರು. ಉಪವಾಸದಿಂದ ಹಗಲು ರಾತ್ರಿ ಎಲ್ಲೋ ಮಲಗಿರೋದು, ಹೆಂಡತಿ ಮಕ್ಕಳಿಂದ ದೂರ ಉಳಿಬೇಕಾಗತ್ತೆ. ಇವರ ಹೆಂಡತಿ ಮಕ್ಕಳನ್ನು ಅವರು ಒತ್ತೆಯಾಳು ತರಹ ಇಟ್ಕೊಂಡಿರ್ತಾರೆ. ಇವೆಲ್ಲ ಸಮಸ್ಯೆಗಳು. ಅದೇ ಸಮಸ್ಯೆ ನಿನಗೂ ಆಗತ್ತೆ ನೋಡಿ. ಸ್ಪಷ್ಟವಾಗಿ ಅಂಗದನ ಮಾತುಗಳು. ಅವಸ್ಥಾನಂ ಯದೈವತ್ವಂ, ಸಂಗೊಳ್ಳಿ ರಾಯಣ್ಣನದ್ದು ಅದೇ ಆಗಿರೋದು. ಅವಸ್ಥಾನಂ ಯದೈವತ್ವಂ ಆಶಿಷ್ಯಸಿ ಪರಂತಪ ತದೈವ ಹರಯಸ್ಸರ್ವೇ ಖೇದಿತ ದುಃಖಶಯ್ಯಾಭಿ ತ್ವಾಂ ಕರಿಷ್ಯಂತಿ ಪೃಷ್ಠತಃ. ಇನ್ನೊಮ್ಮೆ ಶ್ಲೋಕ ಓದ್ತೇನೆ. ಸ್ಮರಂತಹ ಪುತ್ರಧಾರಾಣಾಂ, ಹೆಂಡತಿ ಮಕ್ಕಳನ್ನು ನೆನಪಿಸಿಕೊಳ್ಳುತ್ತಾ, ನಿತ್ಯೋದ್ವಿಗ್ನ ಬುಭುಕ್ಷಿತಾ, ನಿತ್ಯವೂ ಉದ್ವಿಗ್ನರಾಗಿ, ಬುಭುಕ್ಷಿತಾ ಹಸಿವೆಯಿಂದ ಕಾಡಲ್ಪಟ್ಟು, ಖೇದಿತ ದುಃಖಶಯ್ಯಾಭಿ ದುಃಖಕರವಾದ ಮಲಗುವಿಕೆ ಮೊದಲಾದವುಗಳಿಂದ ಖೇದಕ್ಕೊಳಗಾಗಿ ತ್ವಾಂ ಕರಿಷ್ಯಂತಿ ಪೃಷ್ಠತಃ, ನಿನಗೆ ಪ್ರಿಫರೆನ್ಸ್ ಕೊಡೋದು ನಿಲ್ಲಿಸ್ತಾರೆ. ಸತ್ವಂ ಹೀನ ಸುಹೃದ್ಭಿಶ್ಚ ಹಿತಕಾಮೈಶ್ಚ ಬಂಧುಭಿಃ ತೃಣಾದಪಿ ಭೃಚೋದ್ವಿಗ್ನಃ ಸ್ಪಂದಮಾನಾದ್ ಭವಿಷ್ಯಸಿ. ನೀನು ಇತ್ತ ಗೆಳೆಯರಿರದೆ, ಹಿತಕಾಮರಾದ ಬಂಧುಗಳಿಂದ ದೂರಾಗಿ, ತೃಣಾದಪಿ ಭೃಶೋದ್ವಿಗ್ನಃ, ಅಲುಗುವ ಹುಲ್ಲಿನಿಂದಲೂ ಭಯಗೊಳ್ಳುತ್ತೀಯ. ಯಾರಾದರೂ ಬಂದಿರಬಹುದೇನೋ, ಯಾರ ಚಲನೆಯಿಂದ ಈ ತರಹ ಹುಲ್ಲು ಅಲುಗಿದೆ, ಹುಲ್ಲು ಮಡಚಿಕೊಂಡಿದೆ, ಯಾರೋ ನಡ್ಕೊಂಡು ಹೋಗಿರಬಹುದೇನೋ ಅಂತ ಯೋಚನೆ ಮಾಡ್ತೀಯ. ಎಲ್ಲದರಲ್ಲಿಯೂ ಈಗ ಸುಖವಾಗಿದ್ದೇವೆ, ಉದ್ವಿಗ್ನರಾಗಿದ್ದರೆ ಎಷ್ಟು ಜಾಗರೂಕರಾಗ್ತೇವೆ ಗೊತ್ತಾ? ಆಗ ನಮಗೆ ಕಣ್ಣಿಗೆ ಟಾರ್ ರೋಡಲ್ಲೂ ಕೂಡ ಫುಟ್ ಪ್ರಿಂಟ್ ಕಾಣುತ್ತೆ. ನೆನಪಿರಲಿ, ನಮ್ಮ ಇರುವೆ ಗೊತ್ತಾಗಬಾರದು ಅಂತಂದರೆ ಇದೆಲ್ಲ ಬಿಸಾಕ್ಬಿಡ್ಬೇಕು, ಬರಿಗಾಲಲ್ಲಿ ನಡಿಬೇಕು. ಆ ಪರಿಸ್ಥಿತಿ ಇದೆ. ಮೊಬೈಲು ಎಲ್ಲವೂ ನಮ್ಮನ್ನು ಎಲ್ಲಿದ್ದಾನೆ ಅಂತ ಹೇಳಿಬಿಡುತ್ತೆ. ಯಾವುದೂ ಇಲ್ಲದೆ ಬದುಕಿರಬೇಕು. ಅವಾಗ ಕೆಲಸ ಮಾಡೋದೆಷ್ಟು ಕಷ್ಟ. ಅದರಿಂದ ತೃಣಾದಪಿ ಭೃಚೋದ್ವಿಗ್ನ ಅತ್ಯುಗ್ರ ವೇಗಾ ನಿಶಿತ ಘೋರ ಲಕ್ಷ್ಮಣತಾಯಕಾ ಅಪಾವೃತ್ತಂ ಜಿಘಾಂತಂತಹ ಮಹಾವೇಗಾ ದುರಾತದಾಹ. ಅತ್ಯುಗ್ರ ವೇಗಾ, ವಿಪರೀತ ವೇಗವಾಗಿರುವ ಚೂಪಾದ ಬಾಣಗಳು. ಅವನೇನು ದಯೆ ದಾಕ್ಷಿಣ್ಯ ಇಲ್ಲ ಲಕ್ಷ್ಮಣನಿಗೆ. ಅಪಾವೃತ್ತಂ ಜಿಗಾಂತಂತಹ, ನೀನು ಹಿಂದೆ ಓಡ್ತಾ ಇದ್ರು ಬಾಣ ಹೊಡೆದೇ ಹೊಡಿತಾನವನು. ಬಾಣ ನುಗ್ಗಿ ಬರುವಾಗ ಗೊತ್ತಾಗತ್ತವಾಗ. ಆ ಬಾಣದ ಎದುರು ನಿಂತಿಲ್ಲ, ನೀನು ಪಕ್ಕದಲ್ಲಿ ನಿಂತಿದ್ದೀ ಇಷ್ಟು ದಿವಸ. ನೀನು ಈಗ ಎದುರುಗಡೆ ಬಾ, ಗೊತ್ತಾಗತ್ತೆ. ಪಕ್ಕದಲ್ಲಿ ನಿಂತಾಗ ಸುಲಭ, ಎದುರುಗಡೆ ನಿಂತಾಗ ಕಷ್ಟ. ಒಂದು ತಮಾಷೆ ಹೇಳಬೇಕು ನಿಮಗೆ. ನಾನು ಒಂದು ಸರ್ತಿ ಹುಂಬತನದಿಂದ ಬ್ಯಾಟ್ ಹಿಡ್ಕೊಂಡು ಹೋಗಿ ಹುಬ್ಬಳ್ಳಿ ಜಿಮ್ಖಾನಾ ಮೈದಾನದಲ್ಲಿ ನಿಂತಿದ್ದೆ. ಯಾವುದು ಲೆದರ್ ಬಾಲ್ಗೆ. ಕನ್ನಡಕ ಬೇರೆ ಹಾಕ್ತಾ ಇದ್ದೆ ಆವಾಗ, ದಪ್ಪ ಗಾಜು. ಆ ಬಾಲ್ ಕಿವಿ ಹತ್ರ ಸೌಂಡ್ ಆಯಿತು ನೋಡಿ, ಬ್ಯಾಟ್ ಇಟ್ಟು ಓಡು. ನಾವು ಎಸಿಬೇಕಾದ್ರೆ ಸಖತ್ತಾಗಿರುತ್ತೆ, ಅದ್ರ ಮುಂದೆ ನಿಂತಾಗ ಆಗೋದು. ಇದೇ ನಮ್ಮ ಜೀವನ ಅಲ್ಲ, ಏನಿಲ್ಲ. ನಮ್ಮ ಜೀವನ ಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ನಾವು ಏನೋ ಹುಂಬತನದಿಂದ ಹೋಗಿ ಏನೂ ಇಲ್ಲದೆ ನಿಲ್ಲೋದು ಅಂದ್ರೆ ಏನು? ಹಾಗಾಗತ್ತೆ. ಆ ಬಾಣ ಎದುರುಗಡೆಯಿಂದ ಬರುವಾಗ ಗೊತ್ತಾಗತ್ತೆ. ಏನು ಅಂದ್ಕೊಂಡಿದ್ದಿ?
ಅಸ್ಮಾಭಿಸ್ತು ಗತಂ ತಾರ್ಧಂ ವಿನೀತವದುಪಸ್ಥಿತಂ ಆನುಪೂರ್ವ್ಯಾತ್ತು ಸುಗ್ರೀವೋ ರಾಜ್ಯೇ ತ್ವಾಂ ಸ್ಥಾಪಯಿಷ್ಯತಿ. ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಲ್ಲ, ಕಷ್ಟಪಡಲೇಬೇಕಾಗಿಲ್ಲ ರಾಜ್ಯಕ್ಕೆ. ಇವನು ರಾಜ್ಯಕ್ಕೆ ಇಷ್ಟೊಂದು ಕಷ್ಟಪಡಬೇಕು ಅಂತ ಹೇಳ್ತಾ ಇದ್ದಾನೆ. ರಾಜ್ಯ ಪಡಿಲಿಕ್ಕೆ ಇಷ್ಟೊಂದು ಕಷ್ಟಪಡಬೇಕಾಗಿಲ್ಲ ಮಾರಾಯ. ಸುಗ್ರೀವನಿಗೆ ಮಕ್ಕಳಿಲ್ಲ. ಸುಗ್ರೀವನ ಕಾಲ ಆದ್ಮೇಲೆ ನಿಂದೆ ಕಣೋ ರಾಜ್ಯ. ಪ್ರಾಮಾಣಿಕವಾಗಿ ನನಗಾಗ್ತಾ ಇಲ್ಲ ಅಂತ ಹೋಗಿ ಹೇಳಿದ್ರೆ ರಾಮ ಏನು ಕೊಲ್ಲೋನಲ್ಲ. ಆದರೆ ನಿನಗೆ ಆಗ್ತಾ ಇಲ್ಲ ಅನ್ನುವ ಡಿಪ್ರೆಷನ್ನಿಂದ, ನಿನ್ನ ಕೀಳರಿಮೆಯಿಂದ ಅದನ್ನು ಸುಗ್ರೀವನ ಮೇಲೆ ಎತ್ತಾಕಿ ನಾನು ರಾಜ್ಯ ಪಡಿಬಹುದು, ಸುಗ್ರೀವನನ್ನು ಕೊಲ್ಲಿಸಬಹುದು, ಅಸಂಗತವಾದ ಯೋಚನೆಗಳು. ನಿನ್ನ ವೇ ಆಫ್ ಥಿಂಕಿಂಗ್ ಸರಿ ಇಲ್ಲ. ಧರ್ಮರಾಜ ಪಿತೃವ್ಯಸ್ತೆ ಪ್ರೀತಿಕಾಮೋ ದೃಢೌ ರತಃ ಶುಚಿ ಸತ್ಯ ಪ್ರತಿಜ್ಞಶ್ಚ ಸತ್ವಾಂ ಜಾತು ನಾಚಯೇತ್. ಸುಗ್ರೀವನ ಬಗ್ಗೆ ನಿನಗಿರೋ ಪ್ರಾಬ್ಲಮ್ ಏನೋ ಧಾರ್ಮಿಕ ಅಲ್ಲ ಅಂತ. ತಪ್ಪು, ಧಾರ್ಮಿಕನೇ. ಧರ್ಮರಾಜ ಪಿತೃವ್ಯಸ್ತೆ. ಪಿತೃವ್ಯ ಅಂದರೆ ಚಿಕ್ಕಪ್ಪ. ನಿನ್ನ ಚಿಕ್ಕಪ್ಪ ನಿನ್ನನ್ನು ಬಹಳ ಪ್ರೀತಿಸ್ತಾನೆ ಕಣೋ. ಪ್ರೀತಿ ಕಾಮಃ ದೃಢವ್ರತಃ ಸ್ಟೇಬಲ್ ಮೈಂಡೆಡ್. ಇವುಗಳ ಥರ ಅಲ್ಲ. ಇವುಗಳೆಲ್ಲ ಎಲ್ಲಿದ್ರಪ್ಪ? ವಾಲಿ ಜೊತೆಲಿದ್ರಾ? ವಾಲಿಗೆ ತಿದಿ ಒತ್ತುದ್ರಾ? ವಾಲಿ ಸತ್ ಮೇಲೆ ಸುಗ್ರೀವನಿಗೆ ಬಗ್ಗಬೇಕಾಯ್ತು. ಈಗ ಸುಗ್ರೀವನ ವಿರುದ್ಧ ತಿದಿ ಒತ್ತಿ ನಿನ್ನ ಸುತ್ತ ನಿಂತಿದ್ದಾರೆ. ನಂಬ್ತೀಯ ಇವ್ರನ್ನ? ಶುಚಿ ಸತ್ಯ ಪ್ರತಿಜ್ಞಶ್ಚ. ಮಾನಸಿಕವಾಗಿ ಸುಗ್ರೀವ ಬಹಳ ಮೇಲ್ಮಟ್ಟದಲ್ಲಿದ್ದಾನೆ. ಸತ್ಯ ಪ್ರತಿಜ್ಞ. ಸತ್ವಾಂ ಜಾತು ನಾಚಯೇತ್. ಯಾವುದೇ ಕಾರಣಕ್ಕೂ ಅವನು ನಿನ್ನನ್ನು ನಾಶ ಮಾಡೋದಿಲ್ಲ. ಪ್ರಿಯ ಕಾಮಶ್ಚತೆ ಮಾತು ತದರ್ಥಂ ಚಾಸ್ಯ ಜೀವಿತಂ. ನಿನ್ನ ಅಮ್ಮನಿಗೆ ಪ್ರಿಯವನ್ನು ಉಂಟು ಮಾಡುತ್ತಾನೆ, ಅದು ಅವನ ಬಯಕೆ. ತದರ್ಥಂ ಚಾಸ್ಯ ಜೀವಿತಂ. ನಿನ್ನ ಅಮ್ಮನಿಗೆ ಒಳಿತನ್ನು ಉಂಟು ಮಾಡಲಿಕ್ಕೆ, ನಿನ್ನ ಅಮ್ಮನಿಗೆ ಮೆಚ್ಚುಗೆ ಉಂಟು ಮಾಡಲಿಕ್ಕೆ ಅವನು ಜೀವನ ಪಣಕ್ಕಿಟ್ಟಿದ್ದಾನೆ. ತಸ್ಯಾಪತ್ಯಂತ ನಾಸ್ತ್ಯನ್ಯತ್ ತಸ್ಮಾದಂಗದ ಗಮ್ಯತಾಂ. ಅವನಿಗೆ ಬೇರೆ ಮಕ್ಕಳು ಇಲ್ಲ, ಮಕ್ಕಳಾಗುವ ಸಾಧ್ಯತೆಯೂ ಇಲ್ಲ. ಹೀಗಿರುವಾಗ ಬೇರೆ ಏನಾದರೂ ಯೋಚನೆ ಮಾಡು. ಇವ್ರನ್ನೆಲ್ಲ ನಂಬಬೇಡ ಅಂದ. ಇತ್ಯಾರ್ಷೇ. ಹೀಗೆ ಚತುಷ್ಪಂಚಾಶಃ ಸರ್ಗಃ, 54ನೆಯ ಸರ್ಗ. ಶ್ರುತ್ವಾ ಹನುಮತೋ ವಾಕ್ಯಂ ಪ್ರಶ್ರಿತಂ ಧರ್ಮ ಸಂಹಿತಂ ಸ್ವಾಮಿ ಸತ್ಕಾರ ಸಂಯುಕ್ತಂ ಅಂಗದೋ ವಾಕ್ಯಮಬ್ರವೀತ್. ಶ್ರುತ್ವಾ ಹನುಮತೋ ವಾಕ್ಯಂ. ವಿನೀತವಾದ ಧರ್ಮದಿಂದ ಕೂಡಿದ ಹನುಮಂತನ ಮಾತನ್ನು ಕೇಳಿದ. ಸ್ವಾಮಿ ಸತ್ಕಾರಯುಕ್ತಂ. ತನ್ನ ಸ್ವಾಮಿಯಾದ ರಾಮನನ್ನು ಸುಗ್ರೀವನನ್ನು ಹೊಗಳುವ ಮಾತು, ಅದನ್ನು ಕೇಳಿದ. ಆಮೇಲೆ ಅಂಗದೋ ವಾಕ್ಯಮಬ್ರವೀತ್. ಅಂಗದ ನುಡಿದ. ಸ್ಥೈರ್ಯಮಾತ್ಮ ಮನಃಶೌಚಂ ಆನೃಶಂಸ್ಯಮಥಾರ್ಜವಂ ವಿಕ್ರಮಶ್ಚೈವ ಧೈರ್ಯಂಚ ಸುಗ್ರೀವೇನೋಪಪದ್ಯತೆ. ಆ ಥರ ಏನಿಲ್ಲ ಅಂದ. ಸ್ಥೈರ್ಯಂ. ನೀ ಏನು ಹೇಳದಿ ಹನುಮಂತ ಸ್ಥಿರವಾಗಿರ್ತಾನೆ ಅಂತ? ಇಲ್ಲ. ಆತ್ಮ ಮನಃಶೌಚಂ. ಮಾನಸಿಕವಾಗಿ ಅವನಿಗೆ ಶುಚಿತ್ವ ಇದೆ ಎಂದಿ? ಇಲ್ಲ. ಆನೃಶಂಸ್ಯಂ. ಬಹಳ ದಯೆ ಎಂದಿ? ನನಗೇನೋ ಕಾಣಿಲ್ಲಪ್ಪ. ಆರ್ಜವಂ. ನೇರವಾದ ನಡೆ ಎಂದೆ. ವಿಕ್ರಮಶ್ಚೈವ ಧೈರ್ಯಂಚ. ವಿಕ್ರಮ, ಧೈರ್ಯ ಇದ್ಯಾವುದು ಸುಗ್ರೀವನಿಗಿಲ್ಲ. ಜಸ್ಟ್ ಯು ಆರ್ ಎಕ್ಸಾಗರೇಟಿಂಗ್ ದಿಸ್. ನೀನು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಿ, ಅಲ್ಲಿದೆ 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 ಅಂತ.
ಭ್ರಾತೃಜ್ಯೇಷ್ಠಸ್ಯ ಯೋ ಭಾರ್ಯಾಂ ಜೀವತೋ ಮಹಿಷೀಂ ಪ್ರಿಯಾಂ ಧರ್ಮೇಣ ಮಾತರಂ ಯಸ್ತು ಸ್ವೀಕರೋತಿ ಜುಗುಪ್ಸಿತಃ. ಈಗ ಏನೋ ಕರೆಕ್ಟ್, ನಮ್ಮಪ್ಪ ಇಲ್ಲ, ನಮ್ಮಪ್ಪ ಬದುಕಿದ್ದಾಗಲೇನೆ ತಾರೆಯನ್ನು ತನ್ನ ವಶದಲ್ಲಿ ಇಟ್ಕೊಂಡಿರಲಿಲ್ವಾ ಸುಗ್ರೀವ? ತಪ್ಪಲ್ವಾ ಅದು? ಅಲ್ಲ, ಅವ್ನು ಗೊತ್ತಿರಲಿಲ್ಲ ಅವನಿಗೆ. ಆದರೆ ಈ ಅಂಶವನ್ನು ಅವನು ತಗೊಳ್ಳಲ್ಲ. ಯಾಕೆ ತಗೊಳ್ತಾನೆ ಹೇಳಿ? ಬೈಬೇಕಲ್ಲ. ಬೈಬೇಕು ಅಥವಾ ಹೊಗಳಬೇಕು ಅಂತ ಇದ್ದರೆ ನಿಶ್ಚಿತವಾದ ಕಾರಣವೇ ಬೇಡ. ಏನಿವತ್ತು ತಾರೀಖು ಹೇಳಿದ್ರೆ ನೋಡಿದ್ರಾ, ನೆನಪಿದೆಯಲ್ರಿ ನಿಮಗೆ? ಇಷ್ಟು ಅಗಾಧವಾದ ಸಂಗತಿಗಳೊಂದಿಗೆ ತಾರೀಖು ಕೂಡ ನೆನಪಿದೆಯಲ್ರಿ? ಆಯಿತು, ನೀವು ತಾರೀಖು ಹೇಳಬೇಡಿ. ಎಷ್ಟನೇ ತಾರೀಕು? ಇಲ್ಲ, ನೆನಪಿಲ್ಲ. ನೋಡಿದ್ರಾ, ದೊಡ್ಡ ದೊಡ್ಡ ಕೆಲಸದಲ್ಲಿ ಮುಳುಗಿ ನೆನಪೇ ಇರಲ್ಲ. ಎಂಥ ಮಹಾನುಭಾವರಪ್ಪ ನೀವು. ಹೊಗಳಲಿಕ್ಕೆ ಅಥವಾ ಬೈಲಿಕ್ಕೆ ಕಾರಣವೇ ಬೇಡ. ನಿಮಗೆ ಅವರು ಪ್ರಿಯ ಅಂತಾದರೆ ಸಾಕು. ಅದರಲ್ಲಿಯೂ ದೊಡ್ಡ ದೊಡ್ಡ ಸಭೆಗಳ ಮುಂದೆ ಮೈಕ್ ಸಿಕ್ಕಿಬಿಟ್ರೆ ಹೋಗದೇ ಹೋಯ್ತು. ಏನು ಬೇಕಾದರೂ ಹೊಗಳು ಬಿಡಬಹುದು. ಈ ವರ್ಷ ಬೇರೆ ಥರ ಹೊಗಳಿರ್ತಾರೆ, ಇನ್ನೊಂದು ವರ್ಷ ಬೇರೆ ಥರ ಹೊಗಳುತ್ತಾರೆ. ವಿರೋಧ ಬಂತಲ್ರಿ. ಮೊದಲನೇ ವರ್ಷ ನೀವೇನಂದ್ರಿ? ಜಯತೀರ್ಥರ ಕೈಯಲ್ಲಿದ್ದ ಪೆನ್ನೇ ನೀವು ಅಂದ್ರಿ. ನೆಕ್ಸ್ಟ್ ವರ್ಷ ಇಲ್ಲ ಇಲ್ಲ, ಜಯತೀರ್ಥರು ಕೂತಿದ್ದ ಕುದುರೆನೇ ನೀವು ಅಂದ್ರಿ. ವಿರೋಧ ಬಂತಲ್ರಿ ಅಂದ್ರೆ ಏನು? ಅದೇನಿಲ್ಲ, ಹೊಗಳಿಕೆ ಬಂತು, ಹೊಗಳಿದ್ವಿ ಅಷ್ಟೇ. ಅದಕ್ಕೆಲ್ಲ ಒಂದು ಅರ್ಥ ಉಂಟಾ ಅಂತ ಅವರೇ ಕೇಳಿ ಯಾರು. ಹಾಗೆ ಅದರಿಂದಾಗಿ ಸ್ಥೈರ್ಯಂ ಅದೆಲ್ಲ ಇಲ್ಲ. ಅವನು ಅದನ್ನ ಯಾವುದನ್ನು ಪರಿಗಣಿಸೋದಿಲ್ಲ. ಅವನು ಹೇಳದ, ನಮ್ಮ ಅಪ್ಪ ಬದುಕಿರುವಾಗ ಅಣ್ಣನ ಹೆಂಡತಿಯನ್ನ ತಾನಿಟ್ಟುಕೊಂಡ, ತಪ್ಪಲ್ವಾ? ಅದು ಮಾತ್ರ ಸರಿನಾ? ಅದು ಧಾರ್ಮಿಕತ್ವವಾ? ಇಟ್ಕೋಬಾರದಿತ್ತು. ಧರ್ಮೇಣ ಮಾತರಂ ಯಸ್ತು ಸ್ವೀಕರೋತಿ ಜುಗುಪ್ಸಿತಃ ಕಥಂ ಸ ಧರ್ಮಂ ಜಾನೀತೆ ಯೇನ ಭ್ರಾತ್ರ ದುರಾತ್ಮನ ಯುದ್ಧಾಯಾಭಿನಿಯುಕ್ತೇನ ಬಿಲಸ್ಯ ಪಿಹಿತಂ ಮುಖಂ. ಅವನಿಗೇನ್ರಿ ಧರ್ಮ ಗೊತ್ತಿದೆ? ಅಣ್ಣ ಸಾಯ್ತಾ ಇದ್ದಾನೆ ಅಂತ ಅನ್ನಿಸಿತು ಅಂತ ಅವನೇ ಹೇಳ್ದ. ಒಳಗಡೆ ಹೋಗಿ ರಕ್ಷಣೆ ಮಾಡೋದು ಬೇಡ? ಬಿಲಕ್ಕೆ ಬಂಡೆಯಿಂದ ಮುಚ್ಚುತ್ತಾನೆ, ಗುಹೆಯ ಮುಂಬಾಗಿಲನ್ನು ಬಂಡೆಯಿಂದ ಮುಚ್ಚುತ್ತಾನೆ. ಅವನಿಗೆ ಧರ್ಮ ಗೊತ್ತಿದೆಯಾ? ನೋಡಿ ಹನುಮಂತು ಅವರೇ, ನೀವು ಒಳ್ಳೆಯವರು, ಅದಕ್ಕೆ ಅವನು ಒಳ್ಳೆಯವನು ಅಂತ ಕಾಣ್ತಾ ಇದ್ದ ನಮ್ಮ ಚಿಕ್ಕಪ್ಪ. ನಾನು ಇದನ್ನು ಒಪ್ಪಲ್ಲ. ಸತ್ಯಾತ್ ಪಾಣಿಗೃಹೀತಶ್ಚ ಕೃತಕರ್ಮ ಮಹಾಯತಾಃ ವಿಸ್ಮೃತೋ ರಾಘವೋ ಯೇನ ಸಕಸ್ಯ ಸುಕೃತಂ ಸ್ಮರೇತ್. ನೀವೇ ತಾನೆ ಅಗ್ನಿಯ ಮುಂದೆ ಕೈ ಹಿಡಿದು ಸಾಪ್ತಪದಿಯನ ಸಖ್ಯ 7 ಹೆಜ್ಜೆಗಳ ಗೆಳೆತನವನ್ನು ಅಗ್ನಿ ಸಾಕ್ಷಿಕವಾಗಿ ಮಾಡಿಸಿದ್ದು ನೀವೇ. ಯಾರನ್ನ ಗೆಳೆಯನಾಗಿ ಸ್ವೀಕಾರ ಮಾಡಿದನೋ ಆ ರಾಮನನ್ನೇ ಮರೆತು ಬಿಡೋದೇ. ಅವನು ಇನ್ಯಾರಿಗೆ ಕೃತಜ್ಞನಾಗಿದ್ದಾನು? ಲಕ್ಷ್ಮಣಸ್ಯ ಭಯೇ ನೇಹ ನಾ ಧರ್ಮ ಭಯಭೀರುಣ ಆದಿಷ್ಟ ಮಾರ್ಗಿತುಂ ಸೀತಾ ಧರ್ಮಸ್ತಸ್ಮಿನ್ ಕಥಂ ಭವೇತ್. ಲಕ್ಷ್ಮಣನ ಭಯದಿಂದ ಅವನು ಎಲ್ಲರಿಗೂ ಆಜ್ಞೆ ಮಾಡಿದ್ದು. ಸೀತೆಯನ್ನು ಹುಡುಕಿ ಅಂತ ನೀವು ಹೇಳ್ದಾಗೇನಿಲ್ಲ. ವಸ್ತುತಃ ಲಕ್ಷ್ಮಣ ಬರೋದಕ್ಕಿಂತ ಮೊದಲೇನೆ ಕಳಿಸಿದ್ದಾನೆ. ಆ ಅಂಶ ಮರ್ತಿದ್ದಾನೆ ಅಥವಾ ಬೇಕಂತ ಎತ್ತಿ ಆಡ್ತಾನೆ. ಹೀಗೆ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಇದೆ. 7ನೇ ಶ್ಲೋಕದಿಂದ ನಾಳೆ ಮಾಡುವ. ಕೃಷ್ಣಾರ್ಪಣಮಸ್ತು.